ಭಗವಂತ ಕೈಕೊಟ್ಟ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. 9 ವರ್ಷದ ಮಾರುತಿ ಅನ್ನೋ ಬಾಲಕ 15 ಕೆಜಿ ಭಾರದ ಕೈ ಹೊತ್ತು ನರಕಯಾತನೆಯ ಬದುಕನ್ನು ಅನುಭವಿಸ್ತಾ ಇದ್ದಾನೆ. ಆದರೆ ಆತನಿಗೆ ಚಿಕಿತ್ಸೆಯ ನೆರವು ಬೇಕಾಗಿದೆ. ಸಾಕಷ್ಟು ಜನ ಕಾರ್ಯಕ್ರಮ ನೋಡಿ ಕರೆ ಕೂಡ ಮಾಡ್ತಾ ಇದ್ದಾರೆ, ಸಹಾಯ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ನಮ್ಮ ಮಾತನ್ನ ಮುಂದುವರ್ಸೋಣ. ಡಾಕ್ಟರ್, ಈಗ ನಿಜವಾಗ್ಲೂ ಹಾಗಾದ್ರೆ ಇವರ ತಂದೆ ಬಹಳಷ್ಟು ಚಿಂತಿತರಾಗಿದ್ದಾರೆ. ಇರೋ ಒಬ್ಬ ಮಗ, ಅವ್ರ ಹತ್ರ ಖರ್ಚು ಮಾಡೋದಕ್ಕೂ ದುಡ್ಡಿಲ್ಲ. ಆದರೆ ನೀವು ವೈದ್ಯಕೀಯದಲ್ಲಿ ಇದೆಲ್ಲ ಸಾಧ್ಯ ಆಗುತ್ತೆ ಅಂತ ಹೇಳ್ತೀರಾ? ಮುಂದೆ ಎಲ್ಲಾ ಮಕ್ಕಳಂತೆ ಈತನೂ ಕೂಡ ಒಂದು ನಾರ್ಮಲ್ ಲೈಫ್ ಲೀಡ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ತೀರಾ? ಡೆಫಿನೆಟ್ ಆಗಿ ಆಲ್ಮೋಸ್ಟ್ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು. ದೇರ್ ಇಸ್ ಎ ಸೇಯಿಂಗ್ ಇನ್ ಇಂಗ್ಲಿಷ್, ಫಾರ್ ಎವ್ರಿ ಲಾಕ್ ದೇರ್ ಇಸ್ ಎ ಕೀ. ಹೌದು, ಗಾಡ್ ಕ್ರಿಯೇಟ್ಸ್ ಫಾರ್ ಎವ್ರಿ ಲಾಕ್ ದೇರ್ ಇಸ್ ಎ ಕೀ. ಸೊ ಇವನಿಗೆ ಕೀ ಇದೆ. ವೈ ಯು ಶುಡ್ ನಾವು ವರಿ ಮಾಡೋ ಅಂಥದ್ದೇನಿಲ್ಲ. ಕೀ ಇರಬೇಕಾದ್ರೆ ಕೀ ಹೇಗೆ ಯೂಸ್ ಮಾಡಬೇಕಷ್ಟೇ. ಯಾರ ಹತ್ರ ಕೀ ಇದೆ ಅಷ್ಟೇ ಹುಡುಕಬೇಕೆ ಹೊರತು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಅವನ ತಲೆ ಮೇಲೆ ಕೈ ಇಟ್ಕೊಂಡು ನಿಂತ್ಕೋತಾನೆ, ಅವನು ಭಾರ ಕಡಿಮೆ ಆಗಲಿ ಅಂತ. ನಾವು ತಲೆ ಮೇಲೆ ಕೈ ಕುಟ್ಕೊಂಡು ನಿಂತ್ಕೊಂಡ್ರೆ ಯಾವುದೂ ಕೆಲಸ ಆಗೋದಿಲ್ಲ. ಏನು ಮಾಡಬೇಕು, ಹೇಗೆ ಮಾಡಬೇಕು ಅಷ್ಟೇ ಯೋಚನೆ ಮಾಡಬೇಕು. ಮುಂದೆ ಬಂದು ಧೈರ್ಯವಾಗಿ ಮಾಡಿದ್ರೆ 100% ಇವನಿಗೆ ಚಿಕಿತ್ಸೆ ಕೊಡಬಹುದು. ಇದಕ್ಕಿಂತ ಇನ್ನೂ ಚೆನ್ನಾಗಾಗೋ ನಾವು ಪ್ರಯತ್ನ ಮಾಡಿ ನಾರ್ಮಲ್ ಲೈಫ್ ಲೀಡ್ ಮಾಡೋ ಅಷ್ಟು ಮಾಡ್ಬೋದು. ಸೊ ತುಂಬ ಮೆಡಿಕಲ್ ಫೀಲ್ಡಲ್ಲಿ ಹೋಪ್ಲೆಸ್ ಸಿಚುಯೇಷನ್ಸ್ ಇರ್ತವೆ, ಅದಕ್ಕೆ ಸೊಲ್ಯೂಷನ್ ಇರೋದಿಲ್ಲ. ಬಟ್ ಇವನಿಗೆ ಸೊಲ್ಯೂಷನ್ ಇದೆ. ನಮಗೆ ಸೊಲ್ಯೂಷನ್ ಇರೋ ಭರವಸೆ ಇದು ನಮಗೆ ಬಂದಾಗ ನಾವು ಅದನ್ನ ಪ್ರಯತ್ನ ಮಾಡಬೇಕೇ ಹೊರತು ಹಿಂಗೆ ಮುಂದೆ ತಳ್ಕೊಂಡು ನಾಳೆ ನೋಡೋಣ, ನಾಳಿದ್ದು ನೋಡೋಣ, ಅಯ್ಯೋ ಹೀಗಾಯಿತು ಅಂದರೆ ಅದು ಯಾವತ್ತಿಗೂ ಅದು ಸರಿ ಹೋಗೋದಿಲ್ಲ. ಡಾಕ್ಟರ್, ಈಗ ಅದರಲ್ಲಿ ಇವರು ಕೂಲಿ ಮಾಡಿ ಜೀವನ ನಡೆಸ್ತಾ ಇರೋಂಥವ್ರು, ಇವರಿಗೆ ಚಿಕಿತ್ಸೆಗೆ ದುಡ್ಡಿಲ್ಲ. ಈ ಒಂದು ಕಾರ್ಯಕ್ರಮ ಒಂದು ವೇದಿಕೆ ಆಗಿದೆ, ಜನರು ಕೂಡ ಸಾಕಷ್ಟು ಜನ ಸಹಾಯ ಮಾಡೋದಕ್ಕೆ ಮುಂದೆ ಬರ್ತಾರೆ. ಸೊ ಅಲ್ಲಿವರೆಗೂ ಯಾವ ರೀತಿ ಇರಬೇಕು ಅಂತ ಹೇಳ್ತೀರಿ? ಆ ಕೈ ಅಂದರೆ ಅವನೀಗ ಕೈ ಮೇಲೆ ಇಟ್ಕೊಂಡಿರೋದಕ್ಕೆ ಸಮಾಧಾನ ಆಗುತ್ತೆ. ನೀವು ಹೇಳಿದ್ರಿ ಸ್ವೆಲ್ಲಿಂಗ್ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ. ಸೊ ಯಾವ ರೀತಿ ನೋಡ್ಕೋಬೇಕಾಗುತ್ತೆ? ಅವನು ಎರಡೇ ಥರದ್ದು ನೋಡ್ಕೋಬೇಕು. ಒಂದು, ಕೈ ಅವನು ಕರೆಕ್ಟಾಗಿ ಮಾಡ್ತಾನೆ ತಲೆ ಮೇಲೆ ಇಟ್ಕೊಳ್ಳೋದು. ಎರಡು, ಅದು ಯಾವುದೇ ಕಾರಣವಾಗಿ ಪೆಟ್ಟು ಬೀಳ್ದಿರೋ ನೋಡ್ಕೊಳ್ಬೇಕು. ಯಾವಾಗ ಪೆಟ್ಟು ಬೀಳತ್ತೆ ಆವಾಗ ಕೈಯಲ್ಲಿ ರಕ್ತ ಸೋರುತ್ತೆ. ಹೌದು, ರಕ್ತ ಸೋರ್ದಿರೋ ಹಂಗೆ ಪೆಟ್ಟು ಬೀಳ್ದಿರೋ ನೋಡ್ಕೊಳ್ಳೋದು ಎರಡೇ ಅವನ ಕೆಲಸ. ಓಕೆ, ಶಿವಣ್ಣ ಅವರೇ ಹೇಳಿದ್ರಲ್ಲ, ಡಾಕ್ಟರ್ ತುಂಬಾ ಕಾಳಜಿಯಿಂದ ನೋಡ್ಕೋಬೇಕು. ನಿಮ್ಗೆ ಸಾಕಷ್ಟು ಜನ ಸಹಾಯ ಮಾಡೋದಕ್ಕೆ ಮುಂದೆ ಬರ್ತಿದ್ದಾರೆ. ಅಷ್ಟೇ ಅಲ್ಲ, ನಾವು ಒಂದು ವಿಷಯ ಹೇಳಕ್ ಇಷ್ಟಪಡ್ತೀವಿ. ಈ ಬಾಲಕನ ಸುದ್ದಿ ಬಗ್ಗೆ ನಾವು ಬೆಳಗ್ಗೆಯಿಂದಲೂ ಕೂಡ ಸುವರ್ಣ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರ ಮಾಡ್ತಾ ಇದ್ದೀವಿ. ಹೀಗಾಗಿ ಈ ಸುದ್ದಿ ನೋಡಿದಂಥವ್ರು ಅಂದ್ರೆ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾಗಿರುವಂತಹ SS ಪದ್ಮರಾಜು ಅವರು ಈ ಬಾಲಕನ ಕುಟುಂಬಕ್ಕೆ ಚಿಕಿತ್ಸಾ ವೆಚ್ಚ ಭರಿಸೋದಕ್ಕೆ ಅಂದ್ರೆ 25,000 ರೂಪಾಯಿ ಧನ ಸಹಾಯ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಈಗಾಗಲೇ ಅವರು ಬಂದು ನಮ್ಮ ಹತ್ರ ದುಡ್ಡು ಕೊಡ್ತಾರೆ. ನಾನು ಈಗ ಆ ಬಾಲಕನ ತಂದೆ ಅವರಿಗೆ ಅರ್ಪಿಸ್ತಾ ಇದ್ದೀನಿ, ಅವರಿಗೆ ಕೊಡ್ತಾ ಇದ್ದೀನಿ. ನಿಮಗೆ ಈ ತರ ಸಹಾಯ ಮಾಡೋರು ಇನ್ನೂ ಸಾಕಷ್ಟು ಜನ ಮುಂದೆ ಬರ್ತಾರೆ. ನಿಮ್ಗೆ ಈ ತರ ಸಹಾಯ ಮಾಡಿದರೆ ಅವ್ರಿಗೆ ಕೃತಜ್ಞತೆ. ಏನ್ ಹೇಳ್ತೀರಿ ನೀವು? ಏನ್ ನಿಮ್ಮ ಮಗನ ಚಿಕಿತ್ಸೆ ಈಗಾಗಲೇ 25,000 ಕೂತ್ಕೊಳ್ಳಿ, 25,000 ದುಡ್ಡು ಕೊಟ್ಟಿದ್ದಾರೆ ಅವರು, SS ಪದ್ಮರಾಜು ಅವರು. ನಿಮ್ಗೆ ಸಹಾಯ ಆಗಬೇಕು ಅಂತ ಚಿಕಿತ್ಸೆಗೆ ಸಹಾಯ ಆಗ್ಬೇಕಮ್ಮ. ನಾ ಬಡವ, ಕೂಲಿಯಿಂದ ಜೀವನ ಮಾಡ್ತಾ ಇದ್ದೀನಿ. ನನಗೆ 2 ಹೆಣ್ಣು ಮಕ್ಕಳು, ಒಬ್ಬನೇ ಮಗ. ನನ್ನ ಹೆಸರಿಗೊಂದು ನನ್ನ ಹೆಸರು ಹೇಳಕ್ ಒಬ್ಬ ಮಗ ಉಳ್ಕಂದ್ರೆ ಸಾಕು ನಮಗೆ. ಅಷ್ಟೇ ಸಾಕು. ಮಗನೇ ಜೀವನ ಇಲ್ಲ, ಮಗನೇ ಜೀವನ. ನನ್ನ ಮಗನೇ ಈಗ. ಸಾಕಷ್ಟು ಜನ ನೋಡ್ತಿರ್ತಾರೆ. ಏನ್ ಹೇಳ್ತೀರಿ ಜನರಿಗೆ? ಏನ್ ಹೇಳಕ್ ಇಷ್ಟಪಡ್ತೀರಿ? ಅದೇ ನಾನು ಬಡವ, ನನಗೆ ಧನ ಸಹಾಯ ಮಾಡ್ಬೇಕು ಸ್ವಲ್ಪ. ನಾನು ಕೂಲಿಯಿಂದ ಜೀವನ ಮಾಡ್ತಾ ಇದ್ದೀನಿ ಈಗ. ಇರಕ್ಕೂ ಮನೆ ಇಲ್ಲ, ಗುಡ್ಲು ಮನೆ ವಾಸ. ನಂದಿಹಳ್ಳಿಯಲ್ಲಿ ಭರಮಸಾಗರದ ಹೋಬಳಿ, ನಂದಿಹಳ್ಳಿ ವಾಸಿ. ಅಲ್ಲೇ ಜೀವನ ನಂದು. ಖಂಡಿತ ನಿಮ್ಗೆ ಸಾಕಷ್ಟು ಜನ ಸಹಾಯ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಅವರೆಲ್ಲರೂ ಕೂಡ ನಿಮ್ಮನ್ನು ಸಂಪರ್ಕಿಸ್ತಾರೆ. ಚಿಂತೆ ಮಾಡಬೇಡಿ, ನಿಮ್ಮ ಮಗ ನಿಮ್ಗೆ ಉಳಿಸ್ಕೊಳ್ತೀರಿ. ನೀವು ಡಾಕ್ಟರ್ ಕೂಡ ಭರವಸೆ ಕೊಟ್ಟಿದ್ದಾರೆ, ಯಾವುದೇ ರೀತಿ ತೊಂದರೆ ಇಲ್ಲ, ಚಿಕಿತ್ಸೆ ಕೊಡೋದಕ್ಕೆ ಸಾಧ್ಯವಾಗಿರುವಂತಹ ಕಾಯಿಲೆ ಅಂತ ಹೇಳಿದ್ದಾರೆ. ಸೊ ಡಾಕ್ಟರ್, ಇಲ್ಲಿವರೆಗೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರಿ, ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ರಿ, ಜೊತೆಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದೀರಿ. ಎಲ್ರಿಗೂ ಕೂಡ ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ನಿಜಕ್ಕೂ ನಿನ್ನೆಯೂ ಕೂಡ ಇಂಥದ್ದೇ ಒಂದು ಬದುಕಿನ ಬಂಡಿಯಲ್ಲಿ ಇಂಥದ್ದೇ ಒಂದು ಕಥೆನ ಹೊತ್ತು ತಂದಿದ್ದೀವಿ. ಇವತ್ತು ಕೂಡ ಅಂಥದ್ದೇ ಒಂದು ಕಥೆನ ಹೊತ್ತು ತಂದಿದ್ದೀವಿ. ನಿಜಕ್ಕೂ ಸಾಕಷ್ಟು ಜನ ಸಹೃದಯಗಳು ಮುಂದೆ ಬರ್ತಿದ್ದಾರೆ ಸಹಾಯ ಮಾಡೋದಕ್ಕೆ. ಎಲ್ಲೋ ಒಂದು ಕಡೆ ಆ ಎಲ್ಲ ಸಹಾಯದ ನೆರವು ಅವರಿಗೆ ತಲುಪಿ ಆ ಒಂದು ಅವರ ಚಿಕಿತ್ಸೆ ಸಿಕ್ಕರೆ, ಗುಣಮುಖರಾದ್ರೆ ನಮ್ಮ ಶ್ರಮ ಕೂಡ ಸಾರ್ಥಕವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ದುನಿಯಾ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.